ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಶುಕ್ರವಾರ 5:30 ಸಂಜೆ 5:30ಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ಸ್ವಲ್ಪ ವ್ಯಾಪಾರಕ್ಕೆ ಹೋಗ್ಬಿಟ್ಟೆ ಅಂತ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸಂಜೆ ಮಾಡೋಣ ಅಂತ ಹೇಳಿಬಿಟ್ಟು 11 ಗಂಟೆಗೆಲ್ಲ ಬಂದುಬಿಟ್ಟು ವ್ಯಾಪಾರದಿಂದ ಅಲ್ಲಿಂದ ಬಂದು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಶುಕ್ರವಾರ ಅಲ್ವಾ, ಸಾಯಂಕಾಲ ಏನಾದರೂ ಪೂಜೆ ಮಾಡೋಣ ಅಂತ. ಈ ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಲಾಗ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಮಧ್ಯಾಹ್ನ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು, ಪಾತ್ರೆ ಎಲ್ಲ ತೊಳೆದು, ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು, ಹೊರಗೆಲ್ಲ ನೀರು ಹಾಕಿ ತೊಳೆದು, ಸಾಯಂಕಾಲನೇ ನಾನು ರಂಗೋಲಿ ಹಾಕಿದ್ದು ನೋಡ್ಬೋದು. ಸಿಂಪಲ್ಲಾಗಿಯೇ ರಂಗೋಲಿ ಹಾಕಿದ್ದೀನಿ ನಾನು. ಇನ್ನೇನು ನನಗೆ ಹೋಗೋಕ್ಕೆ ಮನೆ ಹತ್ರ ಬರ್ತಾರೆ ಹೂ ಮಾರೋರು, ಬಟ್ ಹೂ ತೊಗೊಳಕ್ಕಾಗಲಿಲ್ಲ. ಅವ್ರು ಬರೋ ಟೈಮಲ್ಲಿ ನಾನೇನೋ ಕೆಲಸ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಮನೆ ಹತ್ರ ಬರೋರ ಹತ್ರ ಹೂ ತೊಗೊಳಕ್ಕಾಗಲಿಲ್ಲ ಅಂತ ನಮ್ಮ ಮನೆಯವ್ರ ಹತ್ರನೇ ತರಿಸ್ಕೊಂಡಿದ್ದೆ. ನೋಡಿ ತಂದಿದ್ದಾರೆ. ಎಷ್ಟು ತಂದಿದ್ದಾರೆ ಅಂತ ನೀವೇ ನೋಡ್ಬೋದು. ಕಡಿಮೆನೇ ತಂದಿದ್ದಾರೆ. ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಯಾವತ್ತೂ ನನಗೆ ಹೂ ತಂದು ಕೊಡಲ್ಲ. ಯಾವಾಗಲಾದರೂ ನಾನೇ ತೊಗೋಬೇಕು ಹೂವು. ತಂದಿದ್ದಾರಲ್ಲ ಅಷ್ಟೇ, ಇನ್ನೇನು ಹೋಗೋದು ಅಂತ ಅದನ್ನೇ ಇವಾಗ ಕಟ್ತಾ ಇದ್ದೀನಿ. ಅದೇ ನಮ್ಮ ಮನೆಯವ್ರ ಜೊತೆ ಏನೋ ಮಾತಾಡ್ಕೊತ ಹೂ ಕಟ್ತಾ ಇದ್ದೆ ನಾನು. ಅದು ಇದು ಏನೋ ಏನು ಕೆಲಸ ಇವತ್ತು ಎಷ್ಟಾಯ್ತು ವ್ಯಾಪಾರ ಅಂತ ಹೇಳ್ಕೊತ ಅವ್ರ ಜೊತೆ ಎಲ್ಲ ಮಾತಾಡ್ಕೊತ ಹೂ ಕಟ್ಟೋದು ಮುಗಿಸ್ತಾ ಇದ್ದೆ. ಅಂದರೆ ಸ್ವಲ್ಪನೇ ಇತ್ತಲ್ವ, ಫೋಟೋ ಬೇರೆ ಜಾಸ್ತಿ ಇದೆ ನಮ್ಮ ಮನೇಲಿ. ಹೂವು ನೋಡಿದ್ರೆ ಇಷ್ಟೇ ತಂದಿದ್ರು. ಏನು ಮೇನು ಫೋಟೋಗೆಲ್ಲ ಹಾಕಿಬಿಟ್ಟು ಕಳ್ಸಾಗ ಹಾಕಿಬಿಟ್ಟು ಪೂಜೆ ಮಾಡೋಣ, ಇನ್ನೇನು ನಾಳೆ ಸ್ಯಾಟರ್ಡೇ ಅಲ್ವಾ ಅಂದ್ಕೊಂಡು ಸುಮ್ಮನಾದೆ. ನಾಳೆ ಹಾಕಿದರೆ ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದೆ. ಇನ್ನೇನು ಅವ್ರಿಗೇನಾದರೂ ಅಂದರೆ ನೆಕ್ಸ್ಟ್ ಟೈಮ್ ತರಲ್ಲ, ಹಂಗೆ ಮಾಡ್ತಾರೆ ಅವರು. ನಾನು ತಂದರೆ ನೀನು ಒಪ್ಕೊಳ್ಳಲ್ಲ, ನಾನು ತರಲ್ಲ, ಏನೂ ತರಲ್ಲ, ನೀನೇ ಹೋಗು ತಗೊಂಬಾ ಅಂತ ಅಂತಾರೆ. ಸೊ ಹಾಗಾಗಿ ಅವ್ರಿಗೆ ನಾನೇನು ಹೇಳೋಕ್ಕೆ ಹೋಗಲ್ಲ, ತಂದಿದ್ದಾರಲ್ಲ ಸೊ ಅಂತ ಅಂದ್ಕೊಂಡು ಅದೇ ಹೂ ಕಟ್ಕೊಂಡು ಸುಮ್ಮನಾದೆ. ನೋಡ್ಬೋದು ಹಾವು ಎಷ್ಟಾಯಿತು ಅಂತ ಅಂದರೆ ಒಂದು ಮೊಳ ಆಗಿತ್ತು ಫ್ರೆಂಡ್ಸ್. ನನ್ನ ಕೈಯಿಂದ ಒಂದು ಮೊಳ ಏನೋ ಆಗಿತ್ತು ಅಷ್ಟೇ. ನೋಡ್ಬೋದು ಒಂದು ಮೊಳ ಏನೋ ಆಗಿತ್ತು. ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು. ಎಲ್ಲ ಎತ್ತಿಟ್ಬಿಟ್ಟು ಹೂವಿನ ದಾರ, ಆಮೇಲೆ ಹೂ ತಂದಿರೋ ಕವರೆಲ್ಲ ತಂದು ಹೂ ಎಲ್ಲ ಇಡ್ತಾಯಿದ್ದೆ. ಇವಾಗ ಹೊಸ್ಲಿಗೆಲ್ಲ ಹೂ ಇಡ್ತಾಯಿದ್ದೆ, ನೋಡ್ಬೋದು ನೀವು. ಹೊಸ್ಲಿಗೆಲ್ಲ ಹೂ ಇಟ್ಬಿಟ್ಟು ಬಂದುಬಿಟ್ಟು ಸ್ವಲ್ಪ ಬಿಡ್ತೀನಿ ಮಾತಾಡ್ತಾ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಏನು ಅಂದ್ಕೋಬೇಡಿ. ಹಾಗೆ ಎಲ್ಲ ದೇವರು ಹತ್ರ ಬಂದು ಹಳೆ ಹೂವು ಎಲ್ಲ ತೆಗಿತಾ ಇದ್ದೆ. ಇವತ್ತೇನೋ ಯಾವ ಮೂಡಿತ್ತೇನೋ ನಮ್ಮ ಹಸ್ಬೆಂಡಿಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅವರೇ ವಿಡಿಯೋ ಮಾಡ್ತಾಯಿದ್ರು ಇವತ್ತು. ಯಾವಾಗಲಾದರೂ ನಾನೇ ಮಾಡ್ಕೋಬೇಕಾಗಿತ್ತು ವಿಡಿಯೋ. ಅವ್ರಿಗೆ ಮೂಡಿದ್ದಂಗೆ ನನಗೆ ವಿಡಿಯೋ ಮಾಡಿಕೊಡ್ತಾರೆ. ಇಂಟ್ರೆಸ್ಟ್ ಇರಬೇಕು ಅವರಿಗೆ. ವಿಡಿಯೋ ಮಾಡ್ತಾಯಿದ್ದಾಳೆ ಒಬ್ಬಳು ಇಟ್ಕೊಂಡು, ನಾನು ಮಾಡೋಣ ಅಂತ ಅನಿಸಿದರೆ ಮಾತ್ರ ವಿಡಿಯೋ ಮಾಡಿಕೊಡ್ತಾರೆ. ಅಂದರೆ ಪಾಪ ಅವರಿಗೂ ಟೈಮ್ ಸಿಗೋಲ್ಲ ಫ್ರೆಂಡ್ಸ್. ನಾನು ಅವರಿಗೂ ಹೇಳೋಕ್ಕೆ ಹೋಗಬಾರ್ದಲ್ವ, ವ್ಯಾಪಾರಕ್ಕೆ ಹೋಗ್ತಾರೆ, ಆ ಕೆಲಸ ಈ ಕೆಲಸ ಅಂತ ಅವರಿಗೂ ಇರ್ತಾರೆ. ಸೊ ಹಾಗಾಗಿ ನಾನೇ ವಿಡಿಯೋ ಮಾಡ್ಕೊಳ್ಳೋದು, ನಾನೇ ಎಡಿಟ್ ಮಾಡ್ಕೊಳ್ಳೋದು, ನಾನೇ ಇದು ಮಾಡೋದು. ಅವರಿಗೂ ಏನೋ ಹೇಳೋಕ್ಕೆ ಹೋಗಲ್ಲ ನಾನು. ಹಂಗೂ ಹಿಂಗೂ ಅಷ್ಟಾದರೂ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಅದೇ ಖುಷಿ. ಅಷ್ಟಾದರೂ ಮಾಡ್ತಾರಲ್ಲ ಅಂತ ಅಂದ್ಕೊಂಡು. ಒಬ್ಬೊಬ್ಬರಿಗೆ ಅಷ್ಟು ಸಪೋರ್ಟ್ ಮಾಡದೇ ಇರೋರು ಇರ್ತಾರೆ. ಸೊ ಹಾಗಾಗಿ ನನಗೆ ಅಷ್ಟಾದರೂ ಸಪೋರ್ಟ್ ಮಾಡ್ತಾರಲ್ಲ ಅಂತ ಅದೇ ಖುಷಿ. ಇವಾಗ ಹಳೆ ಹೂವು ಎಲ್ಲ ತೆಗ್ದುಬಿಟ್ಟು ಹೂವು ಎಲ್ಲ ಹಾಕ್ತಾಯಿದ್ದೆ ಫೋಟೋಗೆ. ನಮ್ಮ ದೇವ್ರ ಫೋಟೋ ಬಂತು ನನಗಿಂತ ಎತ್ತರ ಇದೆ ಫ್ರೆಂಡ್ಸ್. ಇದು ನಮ್ಮ ಅತ್ತೆ ಮಾವ ಫ್ರೇಮಲ್ಲಿ. ನನಗೆ ಕೈಯೇ ಸಿಗಲ್ಲ. ಇಲ್ಲಿ ವಿಂಡೋ ಇದೆ ಅಲ್ವಾ, ಕಿಟಕಿ ಮೇಲೆ ಹತ್ತಿ ನಾನು ಹೂವು ಹಾಕ್ತಾಯಿದ್ದೀನಿ. ನಾನು ನಮ್ಮ ಹಸ್ಬೆಂಡಿಗೆ ಹೇಳಿದ್ದೆ ಆಲ್ರೆಡಿ, ನಾನು ಹಿಂಗೆ ಹತ್ತಿದ್ದೀನಿ ಕಿಟಕಿ ಮೇಲೆ ಹತ್ತಬೇಕಾದ್ರೆ ನೀನು ವಿಡಿಯೋ ಮಾಡಬೇಡ ಅಂತ ಹೇಳಿದ್ರು. ಅದನ್ನು ವಿಡಿಯೋ ಮಾಡಿದ್ದಾರೆ ಅವರು, ಇರಲಿ ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡಿದಾರಲ್ಲ ಅಂತ ನಾನೇನು ಅದನ್ನೇ ಸ್ಕಿಪ್ ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಹಾಕಿದೆ. ಇವಾಗ ಇದು ಹುಲಿಗೆಮ್ಮ ಅಂತ ಹೇಳಿದ್ನಲ್ಲ, ಆ ದೇವ್ರದ್ದು ಅದಕ್ಕೂ ನನ್ನ ಕೈ ಸಿಗಲ್ಲಲ್ಲೂ ಚೇರ್ ಮೇಲೆ ಹಾಕ್ಕೋತಾ ಇದ್ದೆ. ಇವತ್ತೇನೋ ನಮ್ಮ ಮನೆಯಲ್ಲಿ ಇದ್ರು ಅಲ್ಲ ಅಂತ ಅವ್ರ ಹತ್ರನೇ ಹೂ ಹಾಕ್ಸ್ದೆ. ಇವಾಗ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ.
ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ಧೂಪ ಹಚ್ಚಿಟ್ಟನ್ನ ನಾನು ಅದಕ್ಕೂ ಉರಿತಿದೆ ನೋಡಿ ಆ ಧೂಪನೂ. ಅದನ್ನು ಇದು ಮಾಡೋಕ್ಕಾಗಲಿಲ್ಲ ನಾನು. ಹಂಗೆ ಇರಲಿ ಅಂತ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡಿದೆ. ಚೆನ್ನಾಗೇ ಆಗೋಯ್ತು ಇವತ್ತು ಪೂಜೆ. ಸಂಜೆ ಮಾಡಿದ್ರೂ ಚೆನ್ನಾಗಾಯಿತು. ಅಂದರೆ ನಮ್ಮ ದೇವ್ರ ಫೋಟೋ ನೋಡ್ಬೋದು, ಎತ್ತರವಾಗಿದೆ. ಆ ಚೇರ್ ಮೇಲೆ ಹತ್ಕೊಂಡೇ ನಾನು ಪೂಜೆ ಮಾಡಬೇಕು. ಸ್ವಲ್ಪ ತೆಳಗೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಯಾವಾಗ ಟೈಮ್ ಸಿಗುತ್ತೋ ಗೊತ್ತಿಲ್ಲ. ಅದೇ ಫೋಟೋನ ಹಿಂಗೆ ಸ್ವಲ್ಪ ನನ್ನ ಹೈಟಿಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಸಿಕ್ಕಾಗ ನೋಡಬೇಕು ಫ್ರೆಂಡ್ಸ್, ಮಾಡಿಸಿದಾಗ ನಿಮಗೆ ಹೇಳ್ತೀನಿ ನಾನು. ಇವಾಗ ಪೂಜೆ ಎಲ್ಲ ದೀಪ ಎಲ್ಲ ಹಚ್ಚಾದ್ಮೇಲೆ ಅಗರಬತ್ತಿ ಎಲ್ಲ ಹಚ್ಚಾಯಿತು. ಇಲ್ಲ ಕೊನೆಗೆ ಧೂಪ ಹಚ್ತಾ ಇದ್ನಾ, ಇಲ್ಲಿ ಧೂಪ ಹಿಡಿಬೇಕಾದ್ರೆ ಧೂಪ ಕೆಳಗೆ ಬಿದ್ದೋಯ್ತು. ನನಗೆ ನಗು ಬಂತು. ಕೈ ಸಿಗಲ್ಲ ಮಾಡಲ್ಲ, ಅಲ್ಲೂ ಎತ್ತರ ಕೈ ಮಾಡಿಕೊಂಡು ಧೂಪ ಹಿಡಿಯೋಕೆ ಹೋಗ್ತಾಳೆ ಅಂತ ಇದ್ರು ನಮ್ಮ ಮನೆಯವರು. ಆಮೇಲೆ ಇನ್ನೇನು ಅಂತ ಸುಮ್ಮನಾಗಿ ಮತ್ತೆ ಅದನ್ನೇ ಎತ್ಕೊಂಡು ಹೊರಗಡೆ ಲೈಟ್ ಹಾಕಿಬಿಟ್ಟು ಧೂಪ ಹಿಡಿತಾ ಇದ್ದೆ. ಮನೆಗೆಲ್ಲ ಧೂಪ ಹಿಡ್ಬಿಟ್ಟು ಆಮೇಲೆ ಹೊರಗಡೆ ಹೋಗಿ ಸೂರ್ಯದೇವನಿಗೂ ಕೈ ಮುಕ್ಕೊಂಡು ಸೂರ್ಯದೇವನಿಗೂ ಧೂಪ ಹಿಡಿದು ಬಂದೆ. ಹೆಂಗೋ ಪೂಜೆ ಎಲ್ಲ ನೆಮ್ಮದಿಯಾಗಾಯಿತು. ಪೂಜೆ ಏನೋ ಮಾಡಿದ್ರೆ ಏನೋ ಪಾಸಿಟಿವ್ ಥರ ಮನೆಯಲ್ಲೆಲ್ಲ ಧೂಪ ಹಾಕಿದರೆ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ. ಎಷ್ಟೇ ಕೆಲಸ ಮಾಡಿ ಎಷ್ಟೇ ಸ್ಟ್ರೇನ್ ಆಗಿದ್ದು ಸ್ವಲ್ಪ ದೀಪ ಹಚ್ಬಿಟ್ರೆ ಏನೋ ಒಂಥರ ನೆಮ್ಮದಿಯಾಗಿರುತ್ತೆ ಮನಸ್ಸಿಗೆ. ಅದೇ ಥರ ಆಗೋದು ನನಗೆ. ಖುಷಿನೂ ಜಾಸ್ತಿ ಆಗುತ್ತೆ ದೀಪ ಹಚ್ಚಿದರೆ. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ 6 ಗಂಟೆ 6 ಕಾಲು ಆಗೋಯಿತು. 5:45 ಪೂಜೆ ಸ್ಟಾರ್ಟ್ ಮಾಡಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತ ಟಿ ವಿ ಆನ್ ಮಾಡಿದೆ. ನೋಡಿ ನಮ್ಮ ಹಸ್ಬೆಂಡ್ದು ಬರೀ ಇದೇ ಕೆಲಸ ಫ್ರೆಂಡ್ಸ್. ಯಾವಾಗಲೂ ಕೈಯಲ್ಲಿ ಫೋನ್ ಇರುತ್ತೆ, ಕಿವಿಲಿ ಏರ್ಫೋನ್ ಇರುತ್ತೆ, ಹಾಕ್ಕೊಂಡು ಯಾವುದಾದ್ರೂ ಮೂವಿ ನೋಡ್ತಾ ಇರ್ತಾರೆ. ಒಂದು ಸ್ವಲ್ಪ ವಿಡಿಯೋ ಮಾಡಂದ್ರೂ ಮಾಡೋದೇ ಇಲ್ಲ. ಇವತ್ತೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಹಂಗೆ ಅವ್ರ ಜೊತೆ ಮಾತಾಡ್ಕೊತ ಸ್ವಲ್ಪ ಅಡುಗೆ ಮನೆಗೆ ಬಂದು ಅಡುಗೆ ಏನು ಮಾಡೋಣ ಅಂತ ಕೇಳಿದ್ರೆ ಸ್ವಲ್ಪ ರೈಸ್ ಇತ್ತು ಮಧ್ಯಾಹ್ನ ಮಾಡಿರೋದು. ಹಾಗೆ ಸ್ವಲ್ಪ ದಾಲ್ ಮಾಡಿದ್ದೆ, ದಾಲು ಇತ್ತು. ನಿನ್ನೆ ನೈಟು ರಾಗಿ ರೊಟ್ಟಿ ಮಾಡಿದ್ದೆ. ಅದು ಎಷ್ಟು ಖಡಕ್ಕಾಗಿದೆ ನೋಡಿ. ಇದೊಂದು ಮಾತ್ರ ಮಿಕ್ಕಿದೆ, ಖಡಕ್ಕಾಗಿದೆ. ಅಂದರೆ ನುಗ್ಗೆ ಸೊಪ್ಪು ತಂದಿದ್ರು, ಆ ಸೊಪ್ಪು ಹಾಕಿ ಪಲ್ಯ ಮಾಡಿಬಿಟ್ಟು ರಾಗಿ ರೊಟ್ಟಿ ಮಾಡಿದ್ದೆ. ಎಷ್ಟು ಖಡಕ್ಕಾಗಿದೆ ನೋಡಿ. ಇದನ್ನು ಇವತ್ತು ನಾನೇ ತಿನ್ನೋದು. ಚೆನ್ನಾಗಿರುತ್ತೆ ಖಡಕ್ ರೊಟ್ಟಿ. ಇನ್ನೇನು ಮಾಡೋಣ ಅಂತ ಕೇಳಿದರೆ ಅದೇ ದಾಲ್ ಜೊತೆಗೆ ಚಪಾತಿ ಮಾಡಿಬಿಡು ಅಂತ ಅಂದರು. ಇನ್ನೇನು ಒಂದು 8 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದರೆ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ನೋಡಿ ನಮ್ಮ ಮನೆಗಾಲೆ 2025 ಕ್ಯಾಲೆಂಡ್ರ್ ಬಂದುಬಿಟ್ಟಿದೆ. ಏನು ಗೊತ್ತಾ ಫ್ರೆಂಡ್ಸ್, ಯಾರೋ ಒಬ್ಬರು ಕೇಳಿದರು, ನಾನು ಡೈಲಿ ಕುಂಕುಮ ಹಚ್ಕೋತೀನಿ. ಇದು ಏನು ಕುಂಕುಮ ಅಂದರೆ ಭಂಡಾರ ಅಂತೀವಿ ನಾವು. ತಾಯಿ ಹುಲಿಗೆಮ್ಮ ದೇವಿದು ಹುಲಿಗೆಮ್ಮಗೆ ಹೋಗಿದ್ವಿ ನಾವು. ಹಾಗಾಗಿ ಅಲ್ಲಿ ಇದೇ ಥರದ ಭಂಡಾರ ಹಚ್ಚಬೇಕು, ಏನೋ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಅಲ್ವಾ. ಸೊ ಹಾಗಾಗಿ ನಾನು ವ್ಯಾಪಾರಕ್ಕೆ ಹೋಗಬೇಕಾದ್ರೂ ಇಲ್ಲ ಈ ಥರ ಏನಾದರೂ ಇದ್ದರೂ, ನೀವು ಆಲ್ರೆಡಿ ಶಾರ್ಟ್ಸಲ್ಲಿ ಹಾಕಿರ್ತೀನಿ ಅಲ್ವಾ, ಸುಮಾರು ಇದೇ ಕುಂಕುಮ ಹಾಕ್ಕೊಂಡೆ ನಾನು ಮಾಡೋದು. ನೋಡಿ ಇದೇ ಥರ ನಾನು ಹಚ್ಕೊಳ್ಳೋದು ಮನೆಯಲ್ಲಿದ್ರೂ ಕುಂಕುಮ. ಏನು ಬೇರೆ ಕಡೆ ಎಲ್ಲಾದರೂ ಹೋದಾಗ ಸ್ಟಿಕ್ಕರ್ ಇಟ್ಕೋತೀನಿ. ಇದು ಹಚ್ಕೋತೀನಲ್ವ, ಅದೇ ಮ್ಯಾಟ್ರಿ ಹೇಳೋಣ ಅಂತ ಅಂದ್ಕೊಂಡೆ. ಕೇಳಿದ್ರು ಇದು ತಾಯಿದು ಅಂತಂದೆ. ಆ ದೇವ್ರಿಗೆ ನಿಮಗೆ ತೋರಿಸ್ತೀನಿ ಇರಿ. ಇದೇ ದೇವರು ಫ್ರೆಂಡ್ಸ್, ಅದು ಶ್ರೀ ಹುಲಿಗೆಮ್ಮ ದೇವಿ ಶ್ರೀ ಕ್ಷೇತ್ರ ಹುಲ್ಗಿ ಅಂತ. ಅಲ್ಲಿ ಹೋಗಿದ್ವಲ್ಲ ನಾವು, ದೇವಸ್ಥಾನಕ್ಕೆ ಹೋಗಿದಾಗ ಈ ಫೋಟೋ ತಂದಿದ್ದು. ಸೊ ಹಾಗಾಗಿ ಸೇಮ್ ನಾನು ಹಚ್ಕೊಂಡಿದ್ದೀನಲ್ವ ಅದೇ ಥರ ಭಂಡಾರ ಕೊಡೋದು. ಆ ತಾಯಿಗೂ ಅದೇ ಥರ ಭಂಡಾರ ಹಚ್ಬಿಟ್ಟು ಡೈಲಿ ಪೂಜೆ ಮಾಡ್ತೀನಿ ನಾನು. ಡೈಲಿ ಹಂಗೆ ಪೂಜೆ ಮಾಡ್ತೀನಿ. ಸ್ವಲ್ಪ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಮಾತ್ರ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡ್ತೀನಿ. ನೋಡ್ಬೋದು ಇದೇ ತಾಯಿಯದು. ಯಾರು ಕೇಳಿದ್ರು ಅವರಿಗೆ ಗೊತ್ತಾಯಿತು ಅಂತ ಹೇಳ್ತೀನಿ ನಾನು. ಈ ಕುಂಕುಮ ಯಾಕೆ ಹಚ್ತೀನಿ ಅಂತ, ಯಾವ ದೇವ್ರದ್ದು ಅಂತ ಗೊತ್ತಾಗಿರುತ್ತೆ ಫ್ರೆಂಡ್ಸ್. ಇವಾಗ ಏನು ಗೊತ್ತಾ ಫ್ರೆಂಡ್ಸ್, ಸ್ಟಾರ್ಸೋಣ ಹಾಕಿದ್ದೀನಿ. ಕಾವೇರಿ ಕನ್ನಡ ಮೀಡಿಯಮ್ ಸೀರಿಯಲ್ ಬರ್ತಿದೆ. ಬಟ್ ನಾನು ಆ ಸೀರಿಯಲ್ ನೋಡಲ್ಲ. ನಾನೇನಿದ್ರು 7 ಗಂಟೆಯಿಂದ ಸೀರಿಯಲ್ ನೋಡೋದು. ಸೀರಿಯಲ್ ಬಗ್ಗೆ ಮಾತಾಡಿದರೆ ನಮ್ಮ ಮನೆಯವ್ರಿಗಾಗಲ್ಲ, ಹಿಂಗೇ ನೋಡ್ತಾ ಇದ್ದಾರೆ. ಯಾಕಂದರೆ 7 ಗಂಟೆಗೆ ಅಮೃತಧಾರೆ ಒಂದು ಸೀರಿಯಲ್ ನೋಡ್ತೀನಿ, 7:15 ಆಸೆ ಒಂದು ನೋಡ್ತೀನಿ,
ಇವೆರಡು ಸೀರಿಯಲ್ ಬಿಟ್ಟರೆ ಯಾವ ಸೀರಿಯಲು ನಾನು ನೋಡಲ್ಲ. ಏನಾದರೂ ಫಿಲಮ್ ಏನಾದರೂ ಪ್ರೋಗ್ರಾಮ್ ಇದ್ದರೆ ನೋಡ್ತೀನಿ, ಇಲ್ಲಾಂದರೆ ಟೈಮೇ ಸಾಕಾಗಲ್ಲ ಫ್ರೆಂಡ್ಸ್. ಮನೆಯಲ್ಲೂ ಕೆಲಸ ಮಾಡಬೇಕು, ಆ ಕೆಲಸ ಈ ಕೆಲಸ, ಹೊರಗಡೆನೂ ವ್ಯಾಪಾರಕ್ಕೆ ಹೋಗ್ತೀನಲ್ವ, ಸೊ ಟೈಮ್ ಸಿಕ್ಕಲ್ಲ. ಟೈಮ್ ಸಿಕ್ಕಾಗೆಲ್ಲ ಯಾವ್ದಾವ ಸೀರಿಯಲ್ ಬರುತ್ತೋ ನೋಡಬೇಕಂತ ಇಂಟ್ರೆಸ್ಟ್ ನನಗಿದ್ದರೆ ನೋಡ್ತೀನಿ. ನೀವು ಕೇಳಬಹುದು, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ನಾನು ಇನ್ಮೇಲೆ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ ಅಂತ. ಪರವಾಗಿಲ್ಲ, ಇವಾಗ ಲಾಗ್ ಮಾಡ್ತಾಯಿದ್ದೀನಲ್ವ, ಸ್ವಲ್ಪ ರೆಸ್ಪಾನ್ಸ್ ಬರ್ತಿದೆ, ಇನ್ನೂ ಬರಬೇಕು. ಅಂದರೆ ನೋಡ್ತಾ ಇದ್ದೀರಾ, ಯಾರು ಲೈಕ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಆ ತಪ್ಪು ಯಾರು ಮಾಡಬೇಡಿ. ಒಂದು ಲೈಕ್ ಮಾಡಿ, ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್, ಅದಕ್ಕೇನು ಬೇಜಾರು ಮಾಡ್ಕೊಳ್ಳಲ್ಲ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಂದರೆ ನಿಮ್ಮ ಸಪೋರ್ಟ್ ನಮಗೆ ಬೇಕಲ್ವ. ಏನೇ ಮಾಡಿದ್ರು, ಇವಾಗ ನೀವು ಒಂದು ಲೈಕ್ ಕೊಟ್ಟರು, ಅಪ್ಪ ಒಂದು ವಿಡಿಯೋ ನೋಡಿದಾರಪ್ಪ, ಇಷ್ಟು ಜನ ನೋಡಿದ್ದಾರೆ, ಲೈಕ್ ಕೊಟ್ಟಿದ್ದಾರೆ ಅನ್ನೋದು ನಮಗೂ ಒಂಥರ ಮೋಟಿವೇಶನ್. ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಏನೋ ಸಿಗುತ್ತೆ ಲೈಕ್ ಕೊಟ್ಟಾಗ, ವಿಡಿಯೋ ಯಾರಾದರೂ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಆವಾಗ ಲೈಕ್ ಬಂದಿರುತ್ತಲ್ವ. ಶಾರ್ಟ್ಸಿಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಿದ್ರೋ ನನ್ನ ಲಾಗಿಗೂ ಕೂಡ ಇನ್ಮೇಲೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಅನ್ಕೋತೀನಿ. ನಾನು ಇನ್ಮೇಲೆ ಆಗೋಷ್ಟು ಲಾಗ್ ಮಾಡ್ತಾಯಿದ್ದೀನಿ. ನಾನು ಎಷ್ಟಾಗುತ್ತೋ ಅಷ್ಟು ಟೈಮ್ ತೊಗೊಂಡು ಮಾಡ್ತೀನಿ. ಸಪೋರ್ಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನಗಂತೂ ಇವಾಗ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಮ್ಮ ಸೊಸೆ ಬೇರೆ ಇಲ್ಲ, ಇದ್ದರೆ ಒಬ್ಬಳೇ ಇರಬೇಕು, ಇಲ್ಲ ಹಸ್ಬೆಂಡು ವ್ಯಾಪಾರಕ್ಕೆ ಹೋಗ್ಬಿಟ್ರೆ ಒಬ್ಬಳೇ ಇರಬೇಕು, ಫೋನ್ ನೋಡಬೇಕು, ಇಲ್ಲಾಂದರೆ ಟಿ ವಿ ನೋಡಬೇಕು. ಟಿ ವಿ ಅಂತೂ ಹಾಕೋದೇ ಇಲ್ಲ ಬಿಡಿ, ನಾನು ನೋಡಿದರೆ ಫೋನೇ ನೋಡಬೇಕು. ಅವಳಿದ್ದಿದ್ರೆ ನನಗೆ ತುಂಬ ಟೈಮ್ ಪಾಸ್ ಆಗೋದು. ಅವಳು ಇಲ್ಲ, ಊರಿಗೆ ಹೋಗಿ ಅಲ್ಲೇ 15 ದಿನ ಆಗಕ್ಕೆ ಬಂತು, 10-12 ದಿನವೇ ಆಗಕ್ಕೆ ಬಂತು. ಊರಿಗೆ ಹೋಗಿದ್ದಾಳೆ, ಬಂದಿಲ್ಲ ಇನ್ನು. ಮಂಡೇ ಇಲ್ಲ ಟ್ಯೂಸ್ಡೇ ಬರ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಬರ್ತಾರೋ. ಅವಳಿಗಂತೂ ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾವಾಗ ಬರ್ತಾಳೋ ಅಂತ ಅನಿಸ್ಬಿಟ್ಟೈತೆ ನನಗೆ, ಅಷ್ಟು ಹೇಳ್ತೀನಿ. ಮತ್ತು ಇನ್ನೇನು ಅಂತ ಅಂದರೆ, ಎಷ್ಟು ಕೋಇನ್ಸಿಡೆಂಟ್ ಗೊತ್ತಾ ಫ್ರೆಂಡ್ಸ್, ನನ್ನ ಸೊಸೆ ಬಗ್ಗೆ ಮಾತಾಡಿದರೆ ಅವ್ರದ್ದೇ ಕಾಲ್ ಬಂತು ಇವಾಗ. ಅಂದರೆ ನಮ್ಮ ತಮ್ಮನ ಹೆಂಡ್ತಿ ಇದ್ದಾಳಲ್ವ, ನಮ್ಮ ಅಕ್ಕ ಇಷ್ಟಪಡ್ತಾಳೆ ಅಂತ ಹೇಳ್ಬಿಟ್ಟು ಡೈಲಿ ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾಳೆ. ಇವಾಗ ಅವಳ ಬಗ್ಗೆನೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಅವಳೇ ಫೋನ್ ಮಾಡಿದ್ಲು, ವಿಡಿಯೋ ಕಾಲ್ ಮಾಡಿ ಅಂದರೆ ಅವಳೇ ನೀನು ಮಾತಾಡಲ್ವ, ಸುಮ್ಮನೆ ಅಂತಾಳೆ, ಹಿಂಗೆ ಕೈ ಮಾಡ್ತಾಳೆ, ಅಂತಾಳೆ ಅಷ್ಟೇ, ಇನ್ನೇನಿಲ್ಲ. ಇವತ್ತಿನ ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆಗೆಲ್ಲ. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಅಂತ ಹೇಳ್ತಾ ಇವಾಗ ಹೋಗಿ ಬರಲ್ಲ ಫ್ರೆಂಡ್ಸ್, ನಾಳೆ ಸಿಗ್ತೀನಿ. ಬಾಯ್.